ಇನ್ನು ರೋಮ್ ಹೊತ್ತಿ ಉರಿಯುವಾಗ ನೀರೋ ಪಿಟೀಲ್ ಕುಯ್ತಾ ಇದ್ದ ಮೆಲೋನಿಗೆ ಮೋದಿ ಮೆಲೋಡಿ ನೀಡಿದ್ದಕ್ಕೆ ಹರಿಪ್ರಸಾದ್ ಕಿಡಿಕಾರದಂತಹ ರೀತಿ ಇದು. ಕಾಂಗ್ರೆಸ್ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಈ ರೀತಿ ಆಕ್ರೋಶ ಹೊರಹಾಕಿದ್ದಾರೆ. ರೋಮ್ನಲ್ಲಿ ರೊಮ್ಯಾಂಟಿಕ್ ಫೋಟೋ ನೋಡಿದ್ರೆ ನಗು ಬರುತ್ತೆ. ದೇಶದ ದಿನಕ್ಕೊಂದು ಸಮಸ್ಯೆ ಉದ್ಭವ ಆಗ್ತಾ ಇದೆ. ಸಣ್ಣ ವಯಸ್ಸಿನವರೊಂದಿಗೆ ಮೆಲೋಡಿ ಹಂಚುತ್ತಿದ್ದಾರೆ. ದೇಶ ಗಂಭೀರ ಸ್ಥಿತಿಯಲ್ಲಿರುವಾಗ ಫಾರಿನ್ ಟ್ರಿಪ್ ಮಾಡ್ತಾರೆ ಅಂತ ಮೋದಿ ವಿರುದ್ಧ ಬಿಕೆ ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ತಾವು ಹೇಳ್ದಂಗೆ ರೋಮಲ್ಲಿ ಭಾಳಷ್ಟು ಹಿಂದೆ ನೀರೋ ಫಿಡಲ್ ವೈಲ್ ರೋಮ್ ಬರ್ನ್ಡ್ ಅಂತೇಳಿ ಅದೊಂದು ದೊಡ್ಡ ಇಂಗ್ಲೀಷಲ್ಲಿದೆ. ನೀರೋ ಅನ್ನೋ ಮಹಾರಾಜ ಇಡೀ ರೋಮ್ ಗಂಭೀರವಾದ ಪರಿಸ್ಥಿತಿನಲ್ಲಿರುವಾಗ ಪಿಟಲ್ ಬಾರಿಸ್ತಾ ಇದ್ದ ಅಂಥೇಳಿ ಭಾಳ ದೊಡ್ಡ ಗಾದೆ ಅಂತಿರೋ ಅಥವಾ ಮೆಟಾಫರ್ ಅದು ಏನೇನೋ ಇದೆ. ಇಲ್ಲಿ ನೀಟ್ ಸಮಸ್ಯೆ ಒಂದೇ ಅಲ್ಲ, ಪಶ್ಚಿಮ ಏಷ್ಯಾದ ಸಮಸ್ಯೆಯಿಂದ ಉಂಟಾಗಿರ್ತಕ್ಕಂಥ ಭಾಳ ದೊಡ್ಡ ಸಮಸ್ಯೆಗಳು. 3 ದಿವಸಕ್ಕೆ ಒಂದ್ಸಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸ್ತಾ ಇದ್ದಾರೆ. ಅದರ ಜೊತೆಗೆ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಕುಸಿದಿದೆ. ಬೆಲೆ ಏರಿಕೆ ಆಗಾಗಲೇ ಆಕಾಶ ಮುಟ್ಟಿದೆ. ಮಕ್ಕಳು 1.4 ಕೋಟಿ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡಿರ್ತಕ್ಕಂಥ ಈ ನರೇಂದ್ರ ಮೋದಿ ಅವ್ರಿಗೆ ದೇಶದಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಅವರು ಮಾತಾಡಲಿಕ್ಕೆ ಅವ್ರಿಗೆ ಸಮಯ ಇಲ್ಲ. ಅಲ್ಲೋಗಿ ಇಟ್ಲಿನಲ್ಲಿ ಹೋಗಿ ಮೆಲೋಡಿ ಜೊತೆ ಅದನ್ನು ಏನಂತ ಕೇಳ್ತೀರ, ಅದಕ್ಕೆ ಆ ಸೀನ್ ನೋಡಿದಾಗ ನಗೆ ಬರುತ್ತೆ. ಈ ಒಂದು ಸಣ್ಣ ವಯಸ್ಸಿನ ಪ್ರಧಾನಮಂತ್ರಿ ಜೊತೆ ಚಾಕ್ಲೇಟ್ ಹಂಚ್ಕೊಳ್ಳೋದು ನೋಡಿದಾಗ ಯಾವ್ಯಾವ ಅರ್ಥ ಬರುತ್ತೆ ಅಂತೇಳಿ ಜನಸಾಮಾನ್ಯರು ತೀರ್ಮಾನ ಮಾಡ್ತಾರೆ. ಅಲ್ಲ, ಈಗಾಗಲೇ ಭಾಳ ದೊಡ್ಡ ಭಾಷಣ ಮಾಡಿದ್ರು ಚುನಾವಣೆ ನಂತರ. ದೇಶದಲ್ಲಿ ನಾವೆಲ್ಲರೂ ಸಹ ಬಹಳ ದೊಡ್ಡ ತ್ಯಾಗ ಮಾಡಬೇಕಾಗಿದೆ. ದೇಶ ಪ್ರೇಮಿಗಳು, ದೇಶಭಕ್ತರು ಮಿತವ್ಯಯನ್ನು ನಾವು ಪಾಲನೆ ಮಾಡಬೇಕಾಗುತ್ತೆ. ಆಸ್ಟರಿಟಿ ಮೆಷರ್ಸ್ ಅಂತೇಳಿ ಯಾರೂ ಸಹ ಪೆಟ್ರೋಲ್ ಕಮ್ಮಿ ಯೂಸ್ ಮಾಡಬೇಕು, ಖಾದ್ಯ ತೈಲ ಕಮ್ಮಿ ಯೂಸ್ ಮಾಡಬೇಕು ಅಂತ ಹೇಳ್ತಾರಲ್ಲ, ಉಪಯೋಗ ಮಾಡಬೇಕು ಅಂತಾರಲ್ಲ. ರಸಗೊಬ್ಬರನ ಉಪಯೋಗ ಮಾಡೋದು 7 ಪಾಯಿಂಟ್ ಕೊಟ್ಟಿದ್ದಾರೆ. ರಸಗೊಬ್ಬರವನ್ನು ಯೂಸ್ ಮಾಡೋದು ಕಮ್ಮಿ ಮಾಡಿ ಅಂತೇಳಿ. ಇದಕ್ಕೆಲ್ಲ ಕಾರಣಕರ್ತರು ಯಾರು? ಇಡೀ ನಾವು ಭಾರತ ದೇಶ ಸ್ವತಂತ್ರ ಬಂದ ನಂತರ ಅಲಿಪ್ತ ನೀತಿನಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಯಾರೇ ಪರ ಯಾರದೇ ವಿರೋಧ ಇರಲಿಲ್ಲ. ನಮ್ಮ ರಾಷ್ಟ್ರದ ಅಭಿವೃದ್ಧಿಗೆ ನಾವು ಏನು ಮಾಡಬೇಕು ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೌದಾ? ಇವರು ಕೆಲವರ ಪರ ವಹಿಸಿ ಯುದ್ಧದ ಸಮಯದಲ್ಲಿ ನಾವು ಇಂಥ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೀವಿ. ಅಂದರೆ ಅರ್ಥ ಅಸಮರ್ಪಕ ಪ್ರಧಾನಮಂತ್ರಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸಂಪೂರ್ಣ ಗಂಭೀರವಾದ ಪರಿಸ್ಥಿತಿ ಇದ್ದಾಗ ಫಾರಿನ್ ಟೂರ್ ಮಾಡಿಕೊಂಡು ದೇಶದ ಜನಕ್ಕೆ ಇವರು ಕತೆ ಹೇಳ್ತಾ ಇರೋದು ನೋಡಿದ್ರೆ ಅದೇ ರೋಮ್ ಕತೆ ಹೇಳ್ದಂಗೆ ಆಗುತ್ತೆ. ಅಲ್ಲಲ್ಲ, ದೇಶದಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ನಾವು ನಿಮಗೆ ಅದಕ್ಕೆ ಆಸ್ಟ್ರಿಚ್ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಅದೇನೋ ಪಕ್ಷಿ, ಅದು ಬಿರುಗಾಳಿ ಬಂದಾಗ ಮರುಭೂಮಿನಲ್ಲಿ ತಲೆ ಹಾಕೊಂಡು ನಿಂತ್ಕೊಂಡ್ಬಿಡುತ್ತೆ. ಬಿರುಗಾಳಿನ ಯಾವ ರೀತಿ ಫೇಸ್ ಮಾಡಬೇಕು ಅನ್ನೋ ಬದಲು ಆ ಥರ ಈ ನರೇಂದ್ರ ಮೋದಿ ಅವರು ಬಿರುಗಾಳಿಯನ್ನು, ಸುಂಟ್ರ ಗಾಳಿ ಬಂದಿದೆ, ಅದನ್ನು ಯಾವ ರೀತಿ ಅದನ್ನು ನಾವು ಎದುರಿಸ್ಬೇಕು ಅನ್ನೋದು ಬಿಟ್ಟು ಫಾರಿನ್ ಟೂರ್ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಫಾರಿನ್ ಟೂರ್ ಹೋಗ್ಬಿಟ್ಟು ಏನು ಸಾಧನೆ ಮಾಡಿದ್ದಾರೆ ಅನ್ನೋದು ಹೇಳಿ. ನಿನ್ನೆ ಕೂಡ ಪ್ರಧಾನಮಂತ್ರಿಗಳು ಅವ್ರ ಕ್ಯಾಬಿನೆಟ್ ಮಂತ್ರಿಗಳನ್ನ ಎಷ್ಟು 4 ಗಂಟೆಯನ್ನು ಮಾತಾಡಿದ್ರಂತೆ. 2047ಗೆ ಹೇಳಿದ್ದಾರೆ. ಅವ್ರು ಬದುಕಿರ್ತಾರೋ ಇಲ್ಲೋ ಗೊತ್ತಿಲ್ಲ. ಫಾರಿನ್ ಟೂರ್ ಬಂದ ತಕ್ಷಣ ಕ್ಯಾಬಿನೆಟ್ಗೆ ಬ್ರೀಫ್ ಮಾಡೋದು ಒಂದು ಮೊದಲಿಂದ ಬಂದಿರತಕ್ಕಂಥ ಸಂಪ್ರದಾಯ ಪದ್ಧತಿ. ಅದನ್ನು ಬಿಟ್ಬಿಟ್ಟು ಮೆಲೋನಿಗೆ ಚಾಕ್ಲೇಟ್ ಅಂತ ಕೊಡ್ಬಿಟ್ಟು ಆ ಪಾರ್ಲೆ ಕಂಪನಿದು ಶೇರ್ ಸ್ವಲ್ಪ ಜಾಸ್ತಿ ಮಾಡ್ಸೋಕೆ ಅಲ್ಲೂ ವ್ಯಾಪಾರ ಮಾಡೋಕ್ಕೆ ಹೊರಟ್ಬಿಟ್ಟಿದೆ ದೇಶದ ಪ್ರಧಾನಮಂತ್ರಿ. ಅದಕ್ಕೆ ಚಾಣಕ್ಯ ಹೇಳಿದಾಗೆ ರಾಜ ವ್ಯಾಪಾರಿ ಆದಾಗ ಪ್ರಜೆ ಬಿಕಾರಿ ಆಗ್ತಾನೆ ಅಂತೇಳಿ ಭಾಳ ಸ್ಪಷ್ಟವಾಗಿ ಚಾಣಕ್ಯ ನೀತಿ ಅಂತ ಹೇಳಿದ್ದಾರೆ. ಅದು ನನಗೇನು ಗೊತ್ತಿಲ್ಲ, ತಿಳ್ಕೊಂಡಿರೋದು ಅಷ್ಟೇ. ಆ ಥರ ಪ್ರಜೆಗಳನ್ನ ಬಿಕಾರಿಯಾಗಿ ಮಾಡಿರ್ತಕ್ಕಂಥ ಯಾರಾದರೂ ಪ್ರಧಾನಮಂತ್ರಿ ಇದ್ದರೆ ಅದು ನರೇಂದ್ರ ಮೋದಿನೇ.